ನಮಸ್ಕಾರ ಸ್ನೇಹಿತರೆ, ಮೊಮೆಂಟ್ ಶ್ರೀ ಡೈರೀಸ್ಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತು ಅರಿಶಿನ ಎಲೆ ಕಡುಬು ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1 ಲೋಟದಷ್ಟು ಅಕ್ಕಿ ತಗೊಂಡಿದ್ದೀನಿ, ಅಂದ್ರೆ ಒಂದು 250 ಗ್ರಾಮ್ ಅಷ್ಟು ದೋಸೆ ಅಕ್ಕಿನ ತಗೊಂಡಿದ್ದೀನಿ. ಅದನ್ನ ನೀರ್ ಹಾಕಿ ಚೆನ್ನಾಗಿ ಒಂದ್ 2-3 ಸಲ ತೊಳ್ಕೊಂಡು ಅಕ್ಕಿ ಮುಳುಗಷ್ಟು ನೀರ್ ಹಾಕಿ ಅದನ್ನ ಒಂದು 2ರಿಂದ 3 ಗಂಟೆ ನೆನೆಯಕ್ಕೆ ಇಡ್ತಾ ಇದ್ದೀನಿ. ಈಗ ಒಂದ್ ಮಿಕ್ಸರ್ ಜಾರ್ ತಗೊಂಡು 1-2 ಗಂಟೆ ನೆನ್ಸಿಟ್ಕೊಂಡಿರೋ ಅಕ್ಕಿನ ನಾನಿಲ್ಲಿ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಅಕ್ಕಿ ಜೊತೆನೆ ಒಂಚೂರು ಪರಿಮಳಕ್ಕೆ ಇರ್ಲಿ ಅಂತ 1-2 ಸ್ಪೂನ್ ಅಷ್ಟು ಕಾಯಿ ತುರಿನ ಹಾಕೋತಾ ಇದ್ದೀನಿ. ಮತ್ತೆ ಒಂದ್ ಚಿಟಿಕೆ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇದನ್ನ ತುಂಬಾ ತೆಳ್ಳಗ್ ರುಬ್ಕೊಳ್ಳೋದ್ ಬೇಡ, ನಾವು ಸ್ವಲ್ಪ ಗಟ್ಟಿ ಮಿಕ್ಸ್ಚರೇ ಬೇಕು. ಅದಕ್ಕೋಸ್ಕರ ನಾನಿಲ್ಲಿ 1/4 ಗ್ಲಾಸ್ ನೀರ್ ಹಾಕೋತಾ ಇದ್ದೀನಿ. ನೀರ್ ಹಾಕೊಂಡು ಗಟ್ಟಿ ಪೇಸ್ಟ್ ತರ ರುಬ್ಕೋತಾ ಇದ್ದೀನಿ. ರುಬ್ಬಿರೋ ಮಿಕ್ಸ್ಚರ್ನ ಒಂದ್ ಪಾತ್ರೆಗೆ ಹಾಕಿ ತೆಗೆದಿಟ್ಕೊಳ್ಳೋಣ. ನೋಡ್ತಾ ಇದ್ದೀರಾ, ಸ್ವಲ್ಪ ಗಟ್ಟಿಯಾಗೇ ಇರ್ಬೇಕಿದು. ತುಂಬಾ ನೀರಾದ್ರೆ ಚೆಲ್ಲೋಗುತ್ತೆ. ಗಟ್ಟಿ ಮಿಕ್ಸ್ಚರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟಫಿಂಗ್ ಮಾಡ್ಕೊಳಕ್ಕೆ ಒಂದ್ ಬಾಣ್ಲೆ ಇಟ್ಕೊಂಡಿದ್ದೀನಿ. ಆ ಬಾಣ್ಲೆಗೆ 1ರಿಂದ 1.5 ಸ್ಪೂನ್ ಅಷ್ಟು ಟೀ ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಕರ್ಗದ್ಮೇಲೆ ನಾನು ಅದಕ್ಕೆ 1 ಬೌಲ್ ಅಷ್ಟು ತುರ್ದಿರೋ ತೆಂಗಿನಕಾಯಿನ ಹಾಕೋತಾ ಇದ್ದೀನಿ. ಮತ್ತೆ 1 ಬೌಲಿಗೆ 1/4 ಕಪ್ ಆಗಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. ಬೆಲ್ಲದ ಪ್ರಮಾಣನ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ನಾನಿಲ್ಲಿ ಬೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಅದಕ್ಕೊಂದು 2 ಎಸ್ಲಷ್ಟು ಏಲಕ್ಕಿನ ಹಾಕೊಂಡು ಅದ್ರ ಬೆಲ್ಲ ಎಲ್ಲ ಕರ್ಗದ್ಮೇಲೆ ಅದ್ರ ನೀರಿನಂಶ ಹೋದ್ರೆ ಸಾಕು. 3-4 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಜಾಸ್ತಿ ಏನು ಫ್ರೈ ಮಾಡ್ಬೇಕಂತಿಲ್ಲ. ಎಲ್ಲ ಕರ್ಗಿ ನಮ್ ಹೂರ್ಣ ಈಗ ರೆಡಿ ಆಗಿದೆ. ಬನ್ನಿ ಈಗ ಕಡುಬು ರೆಡಿ ಮಾಡೋಣ. ಈಗ ಒಂದ್ ಅರಿಶಿನ ಎಲೆ ತಗೊಂಡಿದ್ದೀನಿ. ಅದಕ್ಕೆ ನಾವು ಮೊದಲು ಮಾಡಿಟ್ಕೊಂಡಿದ್ದಂತ ಅಕ್ಕಿ ತೆಂಗಿನಕಾಯಿ ತುರಿದು ಮಿಕ್ಸ್ಚರ್ನ ಹಾಕೋತಾ ಇದ್ದೀನಿ. 1-1.5 ಸ್ಪೂನ್ ಅಷ್ಟು ಹಾಕೊಂಡು ಅದನ್ನ ಈವನ್ ಆಗಿ ಎಲೆ ಮೇಲೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ತುಂಬಾ ತೆಳ್ಳೆ ಆಗೋದ್ರೆ ಹಿಟ್ಟು ನಮ್ಗದು ಕಷ್ಟ ಆಗುತ್ತೆ ಮರ್ಚಕ್ಕೆ, ಬೇಯಿಸಕ್ಕೆ ಇಡುವಾಗೆಲ್ಲ. ಸೊ ಇಷ್ಟು ಗಟ್ಟಿ ಇದ್ರೆ ಸಾಕು. ಸಾಮಾನ್ಯವಾಗಿ ಈ ಕಡುಬನ್ನ ನಾವು ನಾಗರ ಪಂಚಮಿಗೆ ಮತ್ತೆ ಚೌತಿಗೆ ಎಲ್ಲ ನಮ್ಮ ಮಲೆನಾಡ್ ಸೈಡ್ ಅಲ್ಲಿ ಇದನ್ನ ಜಾಸ್ತಿ ಮಾಡೋದು. ಈಗ ನಾನು ಎಲ್ಲಾ ಎಲೆಗಳಿಗೂ ಇದೇ ತರ ಅಕ್ಕಿ ಹಾಕಿ ಇಟ್ಕೊಂಡಿದ್ದೀನಿ, ಹಿಟ್ಟಾಕಿ. ಈಗ ನಾವು ಹೂರ್ಣ ಹಾಕೋಣ. ಹೂರ್ಣನ ನಾವಿಲ್ಲಿ ಅರ್ಧದ ಮಧ್ಯ ಭಾಗಕ್ಕೆ ಮಾತ್ರ ಹಾಕ್ತಾ ಇದೀವಿ. ಸೊ ಇದೇ ತರ ಎಲ್ಲಾ ಎಲೆಗಳಿಗೂ ನಾವು ಹೂರ್ಣನ ಹಾಕೊಳ್ಳೋಣ. ಹೂರ್ಣ ಎಲ್ಲ ಹಾಕೊಂಡ ಮೇಲೆ ನಾವೀಗ ಎಲೆನ ತಗೊಂಡು ನಿಧಾನವಾಗಿ ಅದನ್ನ ಮಧ್ಯ ಭಾಗಕ್ಕೆ ಮಡ್ಚಿ, ಅದರ ಅರ್ಧ ಭಾಗಕ್ಕೆ ಮಡ್ಚಿ ಸುತ್ತ ಕವರ್ ಆಗೋ ತರ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಾವು ಒಳಗೆ ಹಾಕಿರೋ ಏನ್ ಹೂರ್ಣ ಇದೆ ಅದು ಹೊರಗೆ ಬರಬಾರ್ದು. ಆ ತರ ಮಧ್ಯ ಭಾಗಕ್ಕೆ ನಾವು ಮಡ್ಚಿ ಸುತ್ತ ಪ್ರೆಸ್ ಮಾಡಿ ಕವರ್ ಮಾಡ್ಕೊಳ್ಳೋಣ. ಎಲ್ಲಾ ಎಲೆಗಳನ್ನು ಈ ತರ ಮಡ್ಚಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಒಂದು ಇಡ್ಲಿ ಪಾತ್ರೆ ತಗೊಂಡು ಏನ್ ಮಡ್ಚಿಟ್ಕೊಂಡಿರೋ ಅರಿಶಿನದ ಎಲೆಗಳನ್ನೆಲ್ಲ ನಾವಿಲ್ಲಿ ಇಡ್ಲಿ ಪಾತ್ರೆಗೆ ಹಾಕೊಳ್ಳೋಣ. ಇಲ್ಲಿ ಇಡ್ಲಿ ಪಾತ್ರೆಗೆ ನಾನು 1/4 ಲೀಟರ್ ಅಷ್ಟು ನೀರ್ ಹಾಕೊಂಡು ಎಲ್ಲಾ ಎಲೆಗಳನ್ನ ಹಾಕಿ ಬೇಯಕ್ಕೆ ಇಡ್ತಾ ಇದ್ದೀನಿ. 20 ನಿಮಿಷ ಸ್ಟೀಮ್ ಆದ್ರೆ ಸಾಕಿದು. 20 ನಿಮಿಷ ಆದ್ಮೇಲೆ ನೋಡಿ, ನಮ್ದು ಅರಿಶಿನ ಕಡುಬು ರೆಡಿ ಆಗಿದೆ. ನಾಗರ ಪಂಚಮಿಗೆ ಎಲ್ಲಾರು ಮಾಡ್ಕೊಂಡು ತಿನ್ನಿ. ಉಳ್ದಿರೋ ಈ ಅಕ್ಕಿ ಹಿಟ್ಟಿಂದ ಏನ್ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ತಲೆನೇ ಕೆಡ್ಸ್ಕೋಬೇಡಿ. ಅದಕ್ಕೆ ಒಂಚೂರು ನೀರ್ ಹಾಕಿ ಅದನ್ನ ತೆಳ್ಳಗೆ ನೀರ್ ದೋಸೆ ಹಿಟ್ಟಿನ ಹದಕ್ಕೆ ಕಲಸ್ಕೊಂಡು ಬಿಸಿ ಬಿಸಿ ನೀರ್ ದೋಸೆ ಮಾಡ್ಕೊಂಡು ತಿನ್ನಿ. ಇನ್ನಷ್ಟು ಟ್ರೆಡಿಷನಲ್ ಅಂಡ್ ಈಸಿ ವೆಜ್ ರೆಸಿಪೀಸ್ಗಳಿಗೆ ಮತ್ತೆ ಈಸಿ ಕಿಡ್ಸ್ ಡ್ರಾಯಿಂಗ್ ಮತ್ತೆ ಮಕ್ಕಳಿಗಾಗಿ ಈಸಿ ಶ್ಲೋಕಗಳು ಬೇಕಾದ್ರೆ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.